ನ್ಯಾಯಸ್ಥಾಪಕರು ಅಧ್ಯಾಯ 13. ಇಸ್ರಾಯೇಲ್ಯರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದರಿಂದ ಆತನು ಅವರನ್ನು 40 ವರ್ಷಗಳ ತನಕ ಫಿಲಿಷ್ಟಿಯರ ಕೈಗೆ ಒಪ್ಪಿಸಿದನು. ಚೊರ್ಗಾ ಎಂಬ ಊರಲ್ಲಿ ದಾನ್ ಕುಲದವನಾದ ಮಾನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಂಡತಿಯು ಬಂಜೆಯಾದದ್ದರಿಂದ ಅವನಿಗೆ ಮಕ್ಕಳಿರಲಿಲ್ಲ. ಒಂದಾನೊಂದು ದಿವಸ ಯೆಹೋವನ ದೂತನು ಆಕೆಗೆ ಪ್ರತ್ಯಕ್ಷನಾಗಿ, ಇಗೋ, ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನು ಹೆರುವಿ. ಆದದರಿಂದ ಜಾಗರೂಕತೆಯಿಂದಿರು. ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು. ಯಾವ ನಿಷಿದ್ಧ ಪದಾರ್ಥವನ್ನೂ ಊಟ ಮಾಡದಿರು. ನೀನು ಗರ್ಭವತಿಯಾಗಿ ಹೆರುವ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠಿತನಾಗಿರುವನು. ಇಸ್ರಾಯೇಲ್ಯರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಅಂದನು. ತರುವಾಯ ಆ ಸ್ತ್ರೀಯು ತನ್ನ ಗಂಡನ ಬಳಿಗೆ ಹೋಗಿ, ಒಬ್ಬ ದೇವಪುರುಷನು ನನ್ನ ಹತ್ತಿರ ಬಂದಿದ್ದನು. ಅವನ ರೂಪವು ದೇವದೂತನ ರೂಪದಂತಿದ್ದು ಭಯಂಕರನಾಗಿದ್ದನು. ನೀನು ಎಲ್ಲಿಂದ ಬಂದಿ ಎಂದು ನಾನು ಅವನನ್ನು ಕೇಳಲಿಲ್ಲ. ಅವನು ತನ್ನ ಹೆಸರನ್ನು ತಿಳಿಸಲಿಲ್ಲ. ಆದರೆ ನನಗೆ, ನೀನು ಗರ್ಭವತಿಯಾಗಿ ಮಗನನ್ನು ಹೆರುವಿ. ಆದದರಿಂದ ನೀನು ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು. ಯಾವ ನಿಷಿದ್ಧಾಹಾರವನ್ನು ಮುಟ್ಟಬೇಡ. ಆ ಹುಡುಗನು ಹುಟ್ಟಿದಂದಿನಿಂದ ಸಾಯುವವರೆಗೆ ದೇವರಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದನು ಅಂದಳು. ಮಾನೋಹನು ಇದನ್ನು ಕೇಳಿ ಯೆಹೋವನಿಗೆ, ಸ್ವಾಮಿ, ದಯವಿರಲಿ. ನೀನು ಕಳುಹಿಸಿದ ದೇವಪುರುಷನು ಇನ್ನೊಂದು ಸಾರಿ ನಮ್ಮ ಬಳಿಗೆ ಬಂದು ಹುಟ್ಟಲಿಕ್ಕಿರುವ ಮಗುವಿಗೋಸ್ಕರ ಮಾಡಬೇಕಾದದ್ದನ್ನು ನಮಗೆ ಬೋಧಿಸಲಿ ಎಂದು ಬೇಡಿಕೊಳ್ಳಲು ದೇವರು ಅವನ ಮೊರೆಯನ್ನು ಕೇಳಿದನು. ಆ ಸ್ತ್ರೀಯು ಹೊಲದಲ್ಲಿ ಕೂತಿರುವಾಗ ದೇವದೂತನು ತಿರುಗಿ ಬಂದನು. ಆಕೆಯ ಗಂಡನಾದ ಮಾನೋಹನು ಅಲ್ಲಿರಲಿಲ್ಲ. ಆದದರಿಂದ ಆಕೆಯು ಬೇಗನೆ ಗಂಡನ ಬಳಿಗೆ ಹೋಗಿ, ಮೊನ್ನೆ ನನಗೆ ಪ್ರತ್ಯಕ್ಷನಾದ ಪುರುಷನು ತಿರುಗಿ ಬಂದಿದ್ದಾನೆಂದು ತಿಳಿಸಲು ಅವನೆದ್ದು ಹೆಂಡತಿಯೊಡನೆ ಬಂದು ಆ ಪುರುಷನಿಗೆ, ಮೊನ್ನೆ ಈಕೆಯೊಡನೆ ಮಾತಾಡಿದವನು ನೀನೋ ಎಂದು ಕೇಳಲು ಅವನು, ಹೌದು, ನಾನೇ ಅಂದನು. ಆಗ ಮಾನೋಹನು, ನೀನು ಹೇಳಿದ್ದು ನೆರವೇರಿದಾಗ ನಾವು ಆ ಮಗುವಿಗೋಸ್ಕರ ಮಾಡತಕ್ಕದ್ದೇನು? ಅವನನ್ನು ಹೇಗೆ ನಡೆಸತಕ್ಕದ್ದು ಎಂದು ಕೇಳಲು ಯೆಹೋವನ ದೂತನು ಮಾನೋಹನಿಗೆ, ನಾನು ಹೇಳಿದ್ದನ್ನೆಲ್ಲ ಈಕೆಯು ಜಾಗರೂಕತೆಯಿಂದ ಕೈಕೊಳ್ಳಲಿ. ದ್ರಾಕ್ಷಾಫಲವನ್ನು ತಿನ್ನದಿರಲಿ. ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರಲಿ. ನಿಷಿದ್ಧಾಹಾರವನ್ನು ಮುಟ್ಟದಿರಲಿ. ಹೀಗೆ ನಾನು ಆಜ್ಞಾಪಿಸಿದ್ದನ್ನೆಲ್ಲ ಕೈಕೊಳ್ಳಲಿ ಅಂದನು. ಮತ್ತು ಮಾನೋಹನು ಯೆಹೋವನ ದೂತನನ್ನು, ನಾವು ನಿನಗೋಸ್ಕರ ಒಂದು ಹೋತ ಮರಿಯನ್ನು ಪಕ್ವ ಮಾಡಿ ತರುವವರೆಗೂ ದಯವಿಟ್ಟು ಇಲ್ಲೇ ನಿಲ್ಲಬೇಕೆಂದು ಬೇಡಿಕೊಳ್ಳಲು ಅವನು, ನೀನು ನನ್ನನ್ನು ನಿಲ್ಲಿಸಿಕೊಂಡರೂ ನಾನು ನಿನ್ನ ಆಹಾರವನ್ನು ಊಟ ಮಾಡುವುದಿಲ್ಲ. ಯಜ್ಞ ಮಾಡಬೇಕೆಂದು ನಿನಗೆ ಮನಸ್ಸಿದ್ದರೆ ಅದನ್ನು ಯೆಹೋವನಿಗೆ ಸಮರ್ಪಿಸು ಅಂದನು. ಅವನು ಯೆಹೋವನ ದೂತನೆಂಬುದು ಮಾನೋಹನಿಗೆ ಗೊತ್ತಿದ್ದಿಲ್ಲ. ಆದದರಿಂದ ಅವನು ಆ ದೂತನನ್ನು, ನೀನು ಹೇಳಿದ್ದು ನೆರವೇರಿದಾಗ ನಿನ್ನನ್ನು ಸನ್ಮಾನಿಸಬೇಕೆಂದಿರುತ್ತೇವೆ. ನಿನ್ನ ಹೆಸರೇನು ಎಂದು ಕೇಳಿದನು. ಯೆಹೋವನ ದೂತನು, ನನ್ನ ಹೆಸರನ್ನು ಕೇಳುವುದೇಕೆ? ಅದು ಆಶ್ಚರ್ಯಕರವಾದದ್ದು ಅಂದನು. ಮಾನೋಹನು ಹೋತಮರಿಯನ್ನು ಧಾನ್ಯ ದ್ರವ್ಯವನ್ನು ತಂದು ಬಂಡೆಯ ಮೇಲಿಟ್ಟು ಯೆಹೋವನಿಗೆ ಸಮರ್ಪಿಸಿದನು. ಮಾನೋಹನು ಅವನ ಹೆಂಡತಿಯು ನೋಡುತ್ತಿರುವಾಗಲೇ ಯೆಹೋವನ ದೂತನು ಆಶ್ಚರ್ಯವನ್ನು ನಡೆಸಿದನು. ಏನೆಂದರೆ, ಅವನು ಯಜ್ಞವೇದಿಯಿಂದ ಆಕಾಶಕ್ಕೆ ಹೋಗುತ್ತಿರುವ ಅಗ್ನಿಜ್ವಾಲೆಯೊಳಗೆ ಮೇಲಕ್ಕೇರಿ ಹೋದನು. ಅವರು ಇದನ್ನು ನೋಡುತ್ತಲೇ ನೆಲದ ಮೇಲೆ ಬೋರಲಬಿದ್ದರು. ಯೆಹೋವನ ದೂತನು ಮಾನೋಹನಿಗೂ ಅವನ ಹೆಂಡತಿಗೂ ತಿರುಗಿ ಕಾಣಿಸಲಿಲ್ಲ. ಆಗ ಮಾನೋಹನು ಆತನು ಯೆಹೋವನ ದೂತನೆಂದು ತಿಳಿದು ತನ್ನ ಹೆಂಡತಿಗೆ, ನಾವು ಸಾಯಬೇಕು, ದೇವರನ್ನು ಕಣ್ಣಾರೆ ಕಂಡೆವಲ್ಲ ಅನ್ನಲು ಆಕೆಯು ಅವನಿಗೆ, ಯೆಹೋವನು ನಮ್ಮನ್ನು ಕೊಲ್ಲಬೇಕೆಂದಿದ್ದರೆ ಆತನು ನಮ್ಮ ಕೈಯಿಂದ ಯಜ್ಞವನ್ನೂ ನೈವೇದ್ಯವನ್ನೂ ಸ್ವೀಕರಿಸುತ್ತಿದ್ದಿಲ್ಲ. ಈಗ ಇವುಗಳನ್ನೆಲ್ಲ ನಮಗೆ ತೋರಿಸುತ್ತಿದ್ದಿಲ್ಲ, ಹೇಳುತ್ತಿದ್ದಿಲ್ಲ ಅಂದಳು. ಆ ಸ್ತ್ರೀಯು ಮಗನನ್ನು ಹೆತ್ತು ಅವನಿಗೆ ಸಂಸೋನನೆಂದು ಹೆಸರಿಟ್ಟಳು. ಹುಡುಗನು ದೊಡ್ಡವನಾದನು. ಯೆಹೋವನ ಆಶೀರ್ವಾದವು ಅವನ ಮೇಲಿತ್ತು. ಇದಲ್ಲದೆ ಅವನು ಚೊರ್ಗಕ್ಕೂ ಎಷ್ಟಾವೋಲಿಗೂ ಮಧ್ಯದಲ್ಲಿರುವ
ದಾನ್ ಕುಲದ ಪಾಳೆಯದಲ್ಲಿದ್ದಾಗ ಯೆಹೋವನ ಆತ್ಮವು ಅವನನ್ನು ಪ್ರೇರೇಪಿಸಹತ್ತಿತು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ನ್ಯಾಯಸ್ಥಾಪಕರ ಪುಸ್ತಕ 13ನೇ ಅಧ್ಯಾಯ, ದ ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 13. 12ನೇ ಅಧ್ಯಾಯದಲ್ಲಿ ಎಫ್ರಾಯಿಮ್ನವರು ಬಂದು ಯೆಫ್ತನಿಗೆ ಕೇಳ್ತಾರೆ, ನಮ್ಮನ್ನು ಯಾಕೆ ನೀನು ಯುದ್ಧಕ್ಕೆ ಕರ್ಕೊಂಡು ಹೋಗಲಿಲ್ಲ? ಅಮ್ಮೋನಿಯರ ಮೇಲೆ ಯುದ್ಧಕ್ಕೆ ಯೆಫ್ತ ಏಕಾಂತವಾಗಿ ಹೋಗಿ ಅವನು ಅವರ ಮೇಲೆ ಗೆದ್ದು ಜಯ ಪಡ್ಕೊಂಡು ಬಂದಂಥ ವೇಳೆಯಲ್ಲಿ ಈ ಎಫ್ರಾಯಿಮ್ ಅವರು ಬಂದು ಅವನ ಹತ್ರ ಜಗಳಕ್ಕೆ ಬರ್ತಾರೆ. ಈಗಾಗಲೇ ಮುಂಚೆ ಒಂದು ಸಾರಿ ಅವರು ಗಿದ್ಯೋನ್ನ ಹತ್ರ ಅದೇ ಪ್ರಶ್ನೆ ಕೇಳಿದರು. ಗಿದ್ಯೋನನು ಮಿದ್ಯಾನರನ್ನು ಸೋಲಿಸಿದಾಗ ನಮ್ಮನ್ನು ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಎಫ್ರಾಯಿಮ್ನವ್ರು ಕೇಳಿದರು. ಇಲ್ಲಿ ಕೂಡ ಅದೇ ಪ್ರಶ್ನೆ ಬಂದು ಯೆಫ್ತನಿಗೆ ಕೇಳಿದರು. ಅಲ್ಲಿ ಗಿದ್ಯೋನು ಹೇಗೋ ಅವರನ್ನು ಒಂದು ರೀತಿಯಿಂದ ಸಮಾಧಾನ ಪಡಿಸಿದನು. ಆದರೆ ಇಲ್ಲಿ ಯೆಫ್ತ ಅವನು ಮೊದಲೇ ಫೈಟರ್, ಅವನು ವಾರಿಯರ್. ಅದೇ ಸಂದರ್ಭದಲ್ಲಿ ಅವನು ತರ್ಕಶಾಸ್ತ್ರಬದ್ಧವಾಗಿ ವಿಚಾರಿಸುವಂಥವನು. ತರ್ಕಶಾಸ್ತ್ರಬದ್ಧವಾಗಿ ಅಂತೇಳಿದ್ರೆ, ನಾನು ನಿಮ್ಮನ್ನು ಕರೆದೆ ಆದರೆ ನೀವು ಬರಲಿಲ್ಲ. ಯಾವುದಕ್ಕಾಗಿ? ವ್ಯಾಜ್ಯವಿದ್ದಾಗ ಕರೆದೆ, ಆವಾಗಲೇ ನೀವು ಬರಲಿಲ್ಲ, ನೀವು ನನಗೆ ಸಹಾಯ ಮಾಡೋದಿಲ್ಲ ಅಂತ ಗೊತ್ತಾಯಿತು. ಆದ ಕಾರಣ ನಾನು ನನ್ನ ಪ್ರಾಣವನ್ನು ಅಥವಾ ನನ್ನ ಜೀವವನ್ನು ನನ್ನ ಕೈಯಲ್ಲಿ ಹಿಡಿದು ಅಮ್ಮೋನಿಯರೊಡನೆ ನಾನು ಯುದ್ಧ ಮಾಡಿದೆ. ನಾನು ಯುದ್ಧ ಮಾಡಿದ್ದಷ್ಟೇ ಅಲ್ಲ, ದೇವರು ಜಯ ಕೊಟ್ಟನು. ಯೆಹೋವನು ಅವರನ್ನು ನನ್ನ ಕೈಗೆ ಒಪ್ಪಿಸಿದನು ಎಂಬುದಾಗಿ ಹೇಳಿದಾಗ ಅವರಿಗೆ ಸಮಾಧಾನ ಆಗಲಿಲ್ಲ. ಆದ ಕಾರಣ ಈಗ ಯಾಕೆ ನೀವು ಕಲಹ ಮಾಡ್ತಿದ್ದೀರಿ ಎಂಬುದಾಗಿ ಉತ್ತರ ಕೊಟ್ಟು ಗಿಲ್ಯಾದಿನವರೆಲ್ಲರನ್ನು ಕೂಡಿಸಿ ಎಫ್ರಾಯಿಮ್ನವರಿಗೆ ವಿರೋಧವಾಗಿ ಯುದ್ಧಕ್ಕೆ ನಿಂತನು. ಯೆಫ್ತ ಯುದ್ಧಕ್ಕೆ ನಿಲ್ತಾನೆ. ಗಿದ್ಯೋನನು ಯುದ್ಧಕ್ಕೆ ಬರಲಿಲ್ಲ. ಆದರೆ ಗಿದ್ಯೋನು ಜ್ಞಾನವನ್ನು ಉಪಯೋಗಿಸಿ, ಬುದ್ಧಿವಂತಿಕೆಯನ್ನು ಉಪಯೋಗಿಸಿ, ದೇವರು ಕೊಟ್ಟ ಜ್ಞಾನದಿಂದ ಅವರಿಗೆ ಸಕಾರಾತ್ಮಕವಾದ ರೀತಿಯಲ್ಲಿ ಮಾತನಾಡಿಸಿ ಪಾಸಿಟಿವ್ ಆಗಿ ಅವರನ್ನು ಸಮಾಧಾನ ಪಡಿಸ್ತಾನೆ. ಆದರೆ ಯೆಫ್ತ ಈಗಾಗಲೇ ಒಂದು ಸಾರಿ ಕರೆದಿದ್ದನು ವ್ಯಾಜ್ಯವಿದ್ದಾಗ. ಆವಾಗ ಇವರು ಎಫ್ರಾಯಿಮ್ನವ್ರು ಸಹಾಯ ಮಾಡಲಿಕ್ಕೆ ಬರಲಿಲ್ಲ. ಆದ ಕಾರಣ ಇವರು ಬರಲ್ಲ, ಸುಮ್ಮನೆ ಯುದ್ಧಕ್ಕೆ ಜಗಳಕ್ಕೆ ಬಂದವರು ಅಂತ ಹೇಳ್ಬಿಟ್ಟು ಯುದ್ಧಕ್ಕೆ ಬಂದಾಗ ಅವರಲ್ಲಿ 42,000 ಜನರು ಎಫ್ರಾಯಿಮರು ಹತರಾದರು, ಸಂಹಾರವಾದರು. ಯಾಕೆ ಬೇಕಾಗಿತ್ತು ಅವರಿಗೆ ಎಂಬುದಾಗಿ ನಮಗೆ ಅನಿಸ್ತದೆ. ಆದರೆ ಅವರು ಆ ರೀತಿಯಾಗಿ ಒಂದು ಪದ ಅವರಿಗೆ ಉಚ್ಚರಿಸಲಿಕ್ಕೆ ಆಗ್ತಿರಲಿಲ್ಲ ಎಫ್ರಾಯಿಮ್ ಅವರಿಗೆ. ಆದ ಕಾರಣ ಅವರನ್ನು ಅವರ ಮಾತಿನಲ್ಲೇ ಕಂಡುಹಿಡಿತಿದ್ರು. ಯಾಕಂದರೆ ನೀನು ಶಿಬಲೇತ್ ಅಂತ ಹೇಳು ಎಂಬುದಾಗಿ ಹೇಳುವಾಗ ಶಿಬಲೇತ್ ಅಂತ ಅವರು ಹೇಳದೆ ಎಫ್ರಾಯಿಮ್ನವರು ಏನಂತ ಹೇಳ್ತಿದ್ರು, ಅವರು ಸಿಬಲೇತ್ ಎಂಬುದಾಗಿ ಹೇಳ್ತಿದ್ರು. ಶಿಗೆ ಸಿ ಅಂತ ಹೇಳ್ತಿದ್ದಾರೆ. ಇದರಿಂದ ಅವರು ಎಫ್ರಾಯಿಮ್ನವರು ಎಂಬುದಾಗಿ ಗುರುತು ಹಿಡಿದು ಅಂಥವರು ಪ್ರಾಣ ಕಳ್ಕೊಳ್ಬೇಕಾಗಿತ್ತು. ಆ ರೀತಿಯಾಗಿದ್ದಾಗ ಇನ್ನಷ್ಟು ಯೆಫ್ತ ಆದ ನಂತರ 3 ಹೊಸ ನ್ಯಾಯಸ್ಥಾಪಕರು ಬರ್ತಾರೆ. ಇಬ್ಚಾನ್ ಎಂಬುದಾಗಿ, ಇಬ್ಚಾನ್ ಅಂತ ಹೇಳಿದ್ರೆ ವೈಭವ, ಎಲೋನ್ ಎಂಬುದಾಗಿ ಗಟ್ಟಿಯಾದ ಮರ ಅಂತ ಹೇಳಿಬಿಟ್ಟು, ಅದ ನಂತರ ಅಬ್ದೋನ್ ಎಂಬಂಥ ಇನ್ನೊಬ್ಬ ನ್ಯಾಯಸ್ಥಾಪಕರು. ಅವನು ಅಬ್ದೋನ್ ಅಂತ ಹೇಳಿದರೆ ಸೇವಕ, ಸೇವೆ ಅಥವಾ ಗುಲಾಮತನ ಎಂಬಂಥ ಅರ್ಥ ಕೊಡುವಂಥದ್ದು. ಈ 3 ಬಗ್ಗೆ ಒಂದು ಮಾತು ಹೇಳಬೇಕಂತ ನನಗೆ ಅನಿಸ್ತದೆ. ಅದೇನಂತ ಹೇಳಿದರೆ, ಈ 3 ಬಹಳಷ್ಟು ದೊಡ್ಡ ಸಾಧನೆಯನ್ನು ಮಾಡಲಿಲ್ಲ. ಹೌದು, ಖಂಡಿತವಾಗಿ ಸಕಾರಾತ್ಮಕವಾದ ರೀತಿಯಲ್ಲಿ ಅವರು ಇಸ್ರಾಯೇಲರನ್ನು 7 ವರ್ಷ, 10 ವರ್ಷ ಮತ್ತು 8 ವರ್ಷ ನೋಡಿಕೊಂಡರು.
ನ್ಯಾಯಸ್ಥಾಪಕರಾಗಿ. ಅದಕ್ಕಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ಆದರೆ ಅವರ ವಿಷಯದಲ್ಲಿ ದೇವರು ಬರೆಯುವಾಗ ಅವರಿಗೆ ಬಹಳ ಮಕ್ಕಳಿದ್ದರು ಎಂಬಂಥ ಮಾತು ಮಾತ್ರ ಹೆಚ್ಚಾಗಿ ಇಲ್ಲಿ ಉಳಿದಿದೆ. ಉದಾಹರಣೆಗೆ ಇಬ್ಚಾನ್ ಮತ್ತು ಈ ಅಬ್ದೋನ್ನ ಬಗ್ಗೆ ನೋಡುವಾಗ ಅವರಿಗೆ ಬಹಳ ಮಕ್ಕಳಿದ್ದರು ಅಂತ ಹೇಳ್ಬಿಟ್ಟು. ದೇವರು ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ಒಂದೇ ಮಾತಿನಲ್ಲಿ ಅಥವಾ ಎರಡೇ ಮಾತಿನಲ್ಲಿ ಅಥವಾ ಮೂರು ಮಾತಿನಲ್ಲಿ ಬರೀಬೇಕಾದ್ರೆ ಏನಂತ ಬರೆದ್ರೆ ಚೆನ್ನಾಗಿರ್ತದೆ? ಒಳ್ಳೆಯ ಕುಟುಂಬ ಇತ್ತು, ಭಾಳ ಮಕ್ಕಳಿದ್ದರು, ದೊಡ್ಡ ಮನೆ ಇತ್ತು ಎಂಬುದಾಗಿ ಇರುವಂಥದ್ದು ನಮಗೆ ಬೇಕೋ, ಅಥವಾ ಬೇರೆ ವಿಷಯ ಬೇರೆ ರೀತಿಯಿಂದ ದೇವರು ಬರಿಬೇಕೋ ಎಂಬುದು ಪ್ರಶ್ನೆ. 13ನೇ ಅಧ್ಯಾಯ ಒಬ್ಬ ವಿಶೇಷ ಹೊಸ ನ್ಯಾಯಸ್ಥಾಪಕನು ಬರಲಿಕ್ಕಿದ್ದಾನೆ. ಅವನು ಬರೋದಕ್ಕೆ ಮುಂಚಿತವಾಗಿ ಒಂದು ಹಿನ್ನೆಲೆ ಏನಿದೆ, ಹೇಗೆ ಆಯಿತು ಎಂಬುದಾಗಿ ನೋಡಿಕೊಳ್ಳೋಣ್ರೆ. ಬನ್ನಿರಿ, 13ನೇ ಅಧ್ಯಾಯ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಇದು ಕಾಮನ್ ಆಗಿರ್ತಿತ್ತು. ಭಾಳ ದೊಡ್ಡ ದ್ರೋಹ ಮಾಡಿದರೆ, ಯಾಕಂದರೆ ಅಬ್ದೋನನಾದ ನಂತರ 8 ವರ್ಷ ಅವನ ಆಳಿಕೆ ಆದ ನಂತರ ಏನಾಯಿತು, ಮತ್ತೆ ದೊಡ್ಡ ರೀತಿಯಲ್ಲಿ ದ್ರೋಹಿಗಳಾದ ಕಾರಣ ದೇವರು 40 ವರ್ಷಗಳ ತನಕ ಅವರನ್ನು ಫಿಲಿಸ್ಟಿಯರ ಕೈಗೆ ದೇವರು ಒಪ್ಪಿಸಿದನು. ಫಿಲಿಸ್ಟಿಯರ ಕೈಗೆ ಆತನು, ಅಲ್ಲಿ ಏನಂತ ಬರೆದಿದೆ, ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದುದರಿಂದ ಆತನು, ಯಾರೋ ದೇವರು, ಅವರನ್ನು, ಯಾರನ್ನು, ದೇವಜನರನ್ನು 40 ವರ್ಷಗಳು, ಎಷ್ಟು ಕಾಲ? 40 ವರ್ಷ ಯಾರಿಗೆ? ಫಿಲಿಸ್ಟಿಯರ ಕೈಗೆ ಒಪ್ಪಿಸಿದನು. 40 ವರ್ಷ ಅಂದರೆ ಹತ್ರ ಒಂದು ತಲೆಮಾರು, ಸುಮಾರು ಒಂದು ಜನರೇಷನ್, 40 ಇಯರ್ಸ್ ಅಂತ ಹೇಳುವಾಗ. ಅಷ್ಟು ಕಾಲ ಅವರು ಇದ್ದಾಗ ಬಹುಶಃ ಅವರು ಗುಲಾಮತನವನ್ನೇ ಜೀವನ ಶೈಲಿಯಾಗಿ ತಕ್ಕೊಂಡ್ಬಿಟ್ಟಿದ್ರೋ ಏನೋ ಗೊತ್ತಿಲ್ಲ. ಪರ್ಹ್ಯಾಪ್ಸ್ ದೇ ಟುಕ್ ದ ಕ್ಯಾಪ್ಟಿವಿಟಿ ಆ್ಯಸ್ ಎ ಲೈಫ್ ಸ್ಟೈಲ್. ಆ ರೀತಿಯಾಗಿದ್ದಾಗ ಏನಾಯಿತು, ದಾನ್ ಕುಲದ ಚೋರ್ಗಾ ಎಂಬ ಊರಿನಲ್ಲಿ ದಾನ್ ಕುಲದ ಒಬ್ಬ ವ್ಯಕ್ತಿ ಇದ್ದನು. ಅವನ ಹೆಸರು ಮಾನೋಹ ಅಂತ ಹೇಳ್ಬಿಟ್ಟು. ಮಾನೋಹ ಅಂತ ಹೇಳಿದ್ರೆ ವಿಶ್ರಾಂತಿ, ಪ್ರಶಾಂತ. ನೋಹ ಅಂತ ಬರ್ತದಲ್ಲ, ಆ ರೀತಿಯಾಗಿ ಇದು ಮಾನೋಹ, ವಿಶ್ರಾಂತಿ. ಹೌದು, ಪ್ರಶಾಂತ ಅಥವಾ ಸ್ಥಿರವಾಗಿರುವ, ಅಥವಾ ಮನೆ ಅಂತೂ ಕೂಡ ಇನ್ನೊಂದು ಹೆಸರು ಕೂಡ ಕೊಡ್ತದೆ. ಮಾನೋಹ ಅಂತ ಹೇಳಿದರೆ ಮನೆಯಲ್ಲಿರುವಂಥ, ಫೀಲ್ ಅಟ್ ಹೋಮ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿರುವಂಥ ಒಬ್ಬ ಮನುಷ್ಯನಿದ್ದನು. ಅವನ ಹೆಂಡತಿ ಬಂಜೆ, ಮಕ್ಕಳಿರಲಿಲ್ಲ ರೀ. ಒಂದಾನೊಂದು ದಿವಸ ಯೆಹೋವನ ದೂತನು, ಆಶ್ಚರ್ಯ, 40 ವರ್ಷ ಆದಮೇಲೆ ದೇವರು ತನ್ನ ದೂತನನ್ನು ಈ ಮನೆಯವರ ಹತ್ರ ಕಳಿಸ್ಕೊಡ್ತಾನೆ. ಅದು ಏನು, ಆಕೆಗೆ, ಅದು ಬಂಜೆಗೆ ಪ್ರತ್ಯಕ್ಷನಾಗಿ. ಬಂಜೆ ಅಂತೇಳಿದ ಮೇಲೆ ಆ ದಿವಸಗಳಲ್ಲಿ ಬಹಳ ಒಂದು ಕುಗ್ಗಿಸಲ್ಪಡುವಿಕೆ, ಹೀನೈಸಲ್ಪಡುವಿಕೆ, ಅವಮಾನ, ಅಂಥ ಒಂದು ಪರಿಸ್ಥಿತಿಯಲ್ಲಿ ದೇವರು ಮಾನೋಹನಿಗಲ್ಲ, ಮಾನೋಹನ ಹೆಂಡತಿಗೆ ದೇವರು ತನ್ನ ದೇವದೂತನನ್ನು ಪರಲೋಕದಿಂದ ಕಳಿಸಿಕೊಟ್ಟಾಗ, ಈಗೋ ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನು ಹೆರುವಿ ಎಂಬಂಥ ಮಾತು ಆಕೆಗೆ ಬಂತು. ಅಷ್ಟೇ ಅಲ್ಲ, ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತಾರೆ. ಏನಂದರೆ, ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯಬಾರ್ದು, ನಿಷಿದ್ಧ ಪದಾರ್ಥಗಳನ್ನು ಊಟ ಮಾಡಬಾರ್ದು, ಮತ್ತು ನೀನು ಗರ್ಭವತಿಯಾಗಿ ಹೇರುವ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠಿತನಾಗಿರುವನು, ಇಸ್ರಾಯೇಲರನ್ನು ಫಿಲಿಸ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಎಂಬುದಾಗಿ ದೇವದೂತನು ಹೇಳಿಬಿಟ್ಟು ಅದೃಶ್ಯವಾಗಿಬಿಡ್ತಾನೆ.
ಆ ಸ್ತ್ರೀ ಏನು ಮಾಡ್ತಾಳೆ, ತನ್ನ ಗಂಡನ ಬಳಿಗೆ ಹೋಗಿಬಿಟ್ಟು ಒಬ್ಬ ದೇವಪುರುಷನು ನನ್ನ ಹತ್ರ ಬಂದಿದ್ದನು, ಅವನ ರೂಪವು ದೇವದೂತನ ರೂಪದಂತಿತ್ತು, ಆದ ಕಾರಣ ನೋಡಲಿಕ್ಕೆ ಭಾಳ ಭಯಂಕರವಾಗಿ ಇದ್ದನು, ಅಂದರೆ ಅತಿಶಯವಾಗಿ. ನೀನು ಎಲ್ಲಿಂದ ಬಂದಿ ಎಂದು ನಾನು ಅವನನ್ನು ಕೇಳಲಿಲ್ಲ, ಅವನು ತನ್ನ ಹೆಸರನ್ನು ಹೇಳಲಿಲ್ಲ ಅಂತ ಹೇಳಿದಾಗ, ಆದರೆ ನೀನು ಗರ್ಭವತಿಯಾಗಿ ಒಂದು ಮಗನನ್ನು ನೀನು ಹೇರುವೆ ಎಂಬಂಥ ಮಾತನ್ನು ಹೇಳಿದ್ದಾನೆ. ಆ ಮಗನು, ಆ ಹುಡುಗನು ಹುಟ್ಟಿದಂದಿನಿಂದ ಸಾಯುವವರೆಗೆ ದೇವರಿಗೆ ಪ್ರತಿಷ್ಠಿತನಾಗಿರುವನು ಅಂತ ಮಾತು ಆ ದೇವದೂತನು ನನಗೆ ಹೇಳಿದನು ಎಂಬುದಾಗಿ ಗಂಡನಿಗೆ, ಅಂದರೆ ಮಾನೋಹನಿಗೆ ಆಕೆ ಹೇಳ್ತಾಳೆ. ಮಾನೋಹನ್ ಇದನ್ನು ಕೇಳಿ ಅವನ ಪ್ರತಿಕ್ರಿಯೆ ನನಗೆ ಭಾಳ ಇಷ್ಟ. 8ನೇ ವಚನ, ಮಾನೋಹನು ಇದನ್ನು ಕೇಳಿ ಯೆಹೋವನಿಗೆ, ದೇವರ ಹತ್ರ ಡೈರೆಕ್ಟಾಗಿ ಕೇಳ್ತಾನೆ ರೀ, ಯೆಹೋವನಿಗೆ, ಸ್ವಾಮಿ ದಯವಿರಲಿ, ನೀನು ಕಳಿಸಿದ ದೇವಪುರುಷನು ಇನ್ನೊಂದು ಸಾರಿ ನಮ್ಮ ಬಳಿಗೆ ಬಂದು ಹುಟ್ಟಲಿಕ್ಕಿರುವ ಮಗುವಿಗೋಸ್ಕರ ಮಾಡಬೇಕಾದದ್ದನ್ನು ನಮಗೆ ಬೋಧಿಸಲಿ, ಇನ್ನೊಂದು ಸಾರಿ ಬನ್ನಿರಿ ಅಂತ ದೇವರಿಗೆ ಅವನು ಕೇಳ್ಕೊಳ್ತಾನೆ. ದೇವರವನ ಮೊರೆಯನ್ನು ಕೇಳಿದನು. ದೇವರವನ ಪ್ರಾರ್ಥನೆಗೆ ಉತ್ತರ ಕೊಟ್ಟು ಮತ್ತೆ ಆ ಸ್ತ್ರೀಯು ಹೊಲದಲ್ಲಿ ಕೂತಿರುವಾಗ ದೇವದೂತನು ಮತ್ತೆ 2ನೇ ಸರಿ ಬರ್ತಾನೆ. ಬಂದಾಗ ಆಕೆಯು ಗಂಡನಾದ ಮಾನೋಹನು ಮತ್ತೆ ಇರಲಿಲ್ಲ, 2ನೇ ಸಾರಿ ಕೂಡ ಗಂಡ ಇರಲಿಲ್ಲ. ಆದ ಕಾರಣ ಆಕೆಯು ಬೇಗನೆ ಗಂಡನ ಬಳಿಗೆ ಓಡೋಗ್ತಾಳೆ. ಓಡೋಗ್ಬಿಟ್ಟು ಮೊನ್ನೆ ನನಗೆ ಪ್ರತ್ಯಕ್ಷನಾದನಲ್ಲ, ಆತನು ಮತ್ತೆ ಕಾಣಿಸಿಕೊಂಡಿದ್ದಾನಂತ ಹೇಳಿದಾಗ, ತಿರುಗಿ ಬಂದಿದ್ದಾನಂತ ಹೇಳಿದಾಗ ಬಂದು ಅವನು ಕೂಡ ಹೆಂಡತಿ ಜೊತೆಗೆ ಬರ್ತಾನೆ. ಬರೋ ತನಕ ದೇವದೂತನ ಅಲ್ಲೇ ಇರ್ತಾನೆ, ಹೋಗಲಿಲ್ಲ. ಆ ದೇವದೂತನಿಗೆ ಮೊನ್ನೆ ಈಕೆಯೊಡನೆ ಮಾತನಾಡಿದ ಆತ ನೀನೋ ಎಂದು ಕೇಳಲು, ಹೌದು ನಾನೇ ಎಂಬುದಾಗಿ ದೇವದೂತನು ಹೇಳ್ತಾನೆ. ಹೇಳಿದ ಮೇಲೆ, ನೀನು ಹೇಳಿದ್ದು ನೆರವೇರಿದಾಗ ನಾವು ಆ ಮಗುವಿಗೋಸ್ಕರ ಮಾಡ್ತಕ್ಕದ್ದೇನು? ಇದು ಒಂದು ಒಳ್ಳೆಯ ಸಂಗತಿ. ಯಾಕಂತ ಹೇಳಿದರೆ, ಮಕ್ಕಳನ್ನ ಯಾವ ರೀತಿಯಾಗಿ ಬೆಳೆಸಬೇಕು ಎಂಬುದಾಗಿ ಕೇಳಿದಂಥ ತಂದೆ ತಾಯಿಗಳು ಇವರು. ಪರ್ಹ್ಯಾಪ್ಸ್ ದಿ ಓನ್ಲಿ ಪ್ಯಾರೆಂಟ್ಸ್ ಇನ್ ದ ಬೈಬಲ್ನಲ್ಲಿ ಏಕಮಾತ್ರ ತಂದೆ ತಾಯಿಗಳು ಮಕ್ಕಳನ್ನ ಯಾವ ರೀತಿಯಾಗಿ ನಾವು ನಡೆಸಬೇಕು, ಬೆಳೆಸಬೇಕು, ಆ ರೀತಿಯಾಗಿ ಪ್ರಶ್ನೆ ಕೇಳೋದು ಒಳ್ಳೆಯದಲ್ವ? ಯಾವ ರೀತಿಯಾಗಿ ದೇವರೇ ನಮ್ಮ ಮಕ್ಕಳನ್ನ ಬೆಳೆಸಬೇಕು, ಹೇಗೆ ಬೆಳೆಸಬೇಕು, ಏನು ಮಾಡಬೇಕು ಎಂಬುದಾಗಿ. ಆದ ಕಾರಣ 2ನೇ ಸಾರಿ, ಈಗಾಗಲೇ ಒಂದು ಸಾರಿ ದೇವದೂತನು ಹೇಳಿದ್ದಾನೆ ಹೇಗೆ ಬೆಳೆಸಬೇಕು ಹುಟ್ಟುವಂಥ ಮಗನ, ಮಾನೋಹನ ಮಗನನ್ನು ಅಂತ ಹೇಳ್ಬಿಟ್ಟು ಈಗ 2ನೇ ಸಾರಿ ಕೂಡ ಅದನ್ನೇ ಆತನು ಹೇಳುವಾತನಾಗಿದ್ದಾನೆ. ಆಗ ಯೆಹೋವನ ದೂತನನ್ನು ನೋಡಿಬಿಟ್ಟು ಮಾನೋಹನ ಹೇಳ್ತಾನೆ, ನಿನಗೋಸ್ಕರ ಒಂದು ನಾನು ಬಲಿ ಕೊಡ್ತೇನೆ, ದಯವಿಟ್ಟು ಇಲ್ಲೇ ಇರು ಅಂತ ಹೇಳಿದಾಗ ದೇವದೂತನು ಕೊಟ್ಟಂಥ ಆ ಉತ್ತರ ಭಾಳ ವಿಚಿತ್ರವಾದದ್ದು. ಏನಂತ ಹೇಳಿದ್ರೆ, ನಾನು ನಿನ್ನ ಆಹಾರವನ್ನು ಊಟ ಮಾಡುವುದಿಲ್ಲ. ದೇವದೂತರು ಇಂಥ ಊಟ ಮಾಡೋದಿಲ್ಲ ಎಂಬುದಾಗಿ. ಆದರೆ ಅದೇ ಸಂದರ್ಭದಲ್ಲಿ ಇನ್ನಷ್ಟು ಒಂದು ಸ್ಪಷ್ಟಪಡಿಸ್ತಾನೆ ದೇವದೂತನು, ಯಜ್ಞ ಮಾಡಬೇಕೆಂದು ನಿನಗೆ ಮನಸ್ಸಿದ್ದರೆ ಏನು ಮಾಡು, ಅದನ್ನು ಯೆಹೋವನಿಗೆ ಸಮರ್ಪಿಸು, ದೇವರಿಗೆ ಸಮರ್ಪಿಸು. ನಾನು ದೇವರಲ್ಲ, ದೇವದೂತ ನಾನು ಎಂಬಂಥ ಒಂದು ಡಿಸ್ಟಿಂಕ್ಷನ್, ವ್ಯತ್ಯಾಸವನ್ನು ದೇವದೂತನು ತಿಳಿಸುವಾತನಾಗಿದ್ದಾನೆ. ಕೆಲವು ಸಾರಿ ಇಂಥ ಒಂದು ಅನುಭವ, ಒಂದು ಹೋರಾಟ ದೇವರ ಸೇವಕರಿಗೆ ಆಗುವ ಸಾಧ್ಯತೆ. ಅದೇನಂತ ಹೇಳಿದರೆ, ಜನರು ದೇವರಿಗೆ ಸಲ್ಲತಕ್ಕಂಥ ಗೌರವವನ್ನು ದೇವರ ಸೇವಕರಿಗೆ ಕೊಡುವಂಥ ವೇಳೆಯಲ್ಲಿ ದೇವರ ಸೇವಕರು ನಂಬಿಗಸ್ತರಾಗಿ ದೇವರನ್ನು ಸೂಚಿಸಿ ತಮ್ಮ ಕಡೆಗಲ್ಲ ದೇವರಿಗೆ ಮಾನವನ್ನು ಸಲ್ಲಿಸುವಂಥ ರೀತಿಯಲ್ಲಿ ದೇವದೂತನು ಯೆಹೋವನಿಗೆ ಸಮರ್ಪಿಸು ಅಂತ ಹೇಳಿದಾಗ, ಅವನು ಯೆಹೋವನ ದೂತನೆಂಬುದು ಮಾನೋಹನಿಗೆ ಗೊತ್ತಿದ್ದಿಲ್ಲ. ಅದ ಕಾರಣ ಆ ರೀತಿಯಾಗಿ ಕೇಳ್ತಾನೆ. ಸರಿ, ನಿನ್ನ ಹೆಸರು ಏನು ಅಂತ ಕೇಳ್ತಾನೆ. ಸ್ವಲ್ಪ ಡಿಸ್ಕಷನ್, ಚರ್ಚೆ ಮತ್ತೆ ಅವರಿಗೆ ಆಗ್ತದೆ. ದೇವದೂತನಿಗೂ ಮಾನೋಹನು ಎಲ್ಲಿದ್ದಾನೆ, ಮಾನೋಹನ ಪಕ್ಕದಲ್ಲಿ ಹೆಂಡತಿ ಇದ್ದಾಳೆ. ಈಗಾಗಲೇ 1ನೇ ಸಾರಿ ದೇವದೂತನ ದರ್ಶನ ಹೊಂದಿದ್ಲಿ. ಈಗ 2ನೇ ಸಾರಿ ಅದೇ ದೇವದೂತನ ಬಂದು ಹೊಲದಲ್ಲಿ ದರ್ಶನ ಕೊಡ್ತಾನೆ. ದರ್ಶನ ಕೊಟ್ಟದ್ದಲ್ಲದೆ ಮಾತಾಡ್ತಾ ಇರುವಾಗ ನಿನ್ನ ಹೆಸರೇನು ಎಂಬಂಥ ಕುತೂಹಲದಿಂದ ಕೇಳಿದಾಗ
ಅದಕ್ಕೆ ಆ ದೇವದೂತನು ನನ್ನ ಹೆಸರನ್ನು ಕೇಳುವುದೇಕೆ, ಅದು ಆಶ್ಚರ್ಯಕರವಾದದ್ದು ಎಂಬ ಆನ್ಸರ್ ಅಷ್ಟೇ ಕೊಡ್ತಾನೆ. ಅತಿಶಯನ ಅಥವಾ ಆಶ್ಚರ್ಯ, ನನ್ನ ಹೆಸರು ಆಶ್ಚರ್ಯಕರವಾದದ್ದು ಅಂದರೆ ಆಶ್ಚರ್ಯನೇ ನನ್ನ ಹೆಸರಲ್ಲ, ಆಶ್ಚರ್ಯಕರವಾದದ್ದು ಅಂತ ಹೇಳ್ತಾನೆ. ಕಡೆಗೆ ಮಾನೋಹನು ಬಂದು ಏನು ಮಾಡ್ತಾನೆ, ದೇವರಿಗೆ ಸಮರ್ಪಿಸ್ತಾನೆ. ಹೋಮವನ್ನು, ಧಾನ್ಯ ದ್ರವ್ಯವನ್ನು ಆ ಬಂಡೆಯ ಮೇಲಿಟ್ಟು ದೇವರಿಗೆ ಸಮರ್ಪಿಸ್ತಾನೆ. ಸಮರ್ಪಿಸಿದಾಗ ಯೆಹೋವನ ದೂತನು ಆಶ್ಚರ್ಯವನ್ನು ನಡೆಸಿದನು. ಅವನ ಹೆಸರು ಆಶ್ಚರ್ಯಕರವಾದದ್ದು, ಅವನು ನಡೆಸಿದ್ದು ಆಶ್ಚರ್ಯಕರವಾದದ್ದು. ಏನು ಆಶ್ಚರ್ಯ ಏನೆಂದರೆ, ಅವನು ಯಜ್ಞವೇದಿಯಿಂದ ಆಕಾಶಕ್ಕೆ ಹೋಗುತ್ತಿರುವ ಅಗ್ನಿ ಜ್ವಾಲೆಯೊಳಗೆ ಮೇಲಕ್ಕೆ ಏರಿ ಹೋದನು. ವಾವ್! ಅವರು ಇದನ್ನು ನೋಡುತ್ತಲೇ ನೆಲದ ಮೇಲೆ ಬೋರ್ಲು ಬಿದ್ದರು, ಅಡ್ಡು ಬಿದ್ದರು, ನಮಸ್ಕಾರ ಮಾಡಿದರು. ಆ ಒಂದು ಜ್ವಾಲೆಯ ಒಳಗೇ ಅದನ್ನೇ ಒಂದು ವಾಹನವನ್ನಾಗಿ ಮಾಡಿಕೊಂಡು, ನನ್ನ ಹೆಸರು ಆಶ್ಚರ್ಯಕರವಾದದ್ದು ಅಂತ ಹೇಳಿದಂಥವನು ಆಶ್ಚರ್ಯಕರವಾದದ್ದನ್ನು ಆ ದೇವದೂತ ನಡೆಸಿಬಿಟ್ಟು ಹಾಗೆ ಹಾರಿ ಹೋಗ್ಬಿಡ್ತಾನೆ ರೀ. ಸರಿ, ಮತ್ತೆ ಅವನು ತಿರುಗಿ ಕಾಣಿಸ್ಕೊಳ್ಳಲಿಲ್ಲ, ತಿರುಗಿ ದರ್ಶನವಾಗಲಿಲ್ಲ. ಆಗ ಮಾನೋಹನು ಆತನು ಯೆಹೋವನ ದೂತನೆಂದು ತಿಳಿದು, ಓ ದೇವದೂತನು, ಈಗ ಗೊತ್ತಾಯ್ತು ಅವನಿಗೆ. ಇಷ್ಟವರೆಗೆ ದೇವರು ಅಂದ್ಕೊಂಡ್ಬಿಟ್ಟಿದ್ದ, ಆದರೆ ಈಗ ಅವನಿಗೆ ಸ್ಪಷ್ಟವಾಯಿತು ದೇವದೂತನು ಎಂಬುದಾಗಿ. ಆದರೆ ಇನ್ನೊಂದು ಮಿಸ್ಟೇಕ್ ಮಾಡ್ತಾನೆ, ಅಂದರೆ ಅರ್ಥ ಮಾಡಿಕೊಳ್ಳೋದರಲ್ಲಿ ಮಿಸ್ಟೇಕ್. ಅದೇನಂತ ಹೇಳಿದ್ರೆ, ಯೆಹೋವನ ದೂತನೆಂದು ತಿಳಿದು ತನ್ನ ಹೆಂಡತಿಗೆ ನಾವು ಸಾಯಬೇಕು. ಯಾಕೆಂದರೆ ದೇವರನ್ನು ಕಣ್ಣಾರೆ ಕಂಡೇವಲ್ಲ, ದೇವರನ್ನೇ ನೋಡಿಬಿಟ್ಟಿವಿ ನಾವು, ಈಗ ನಾವು ಸಾಯಬೇಕು ಅಂತ. ಮೊದಲು ದೇವರು ಅಂದ್ಕೊಂಡಿದ್ದ, ಈಗ ದೇವದೂತನೆಂದು ತಿಳ್ಕೊಂಡಿದ್ದಾನೆ. ದೇವದೂತನನ್ನು ನೋಡಿದಾಗ ಯಾರೂ ಸಾಯೋದಿಲ್ಲ. ಆದರೆ ಮತ್ತೆ ಮಾನೋಹನಲ್ಲಿ ಸ್ವಲ್ಪ ಮಿಕ್ಸ್ಡ್ ಥಿಯಾಲಜಿ, ಅಂದರೆ ಮಿಶ್ರ ದೈವಶಾಸ್ತ್ರ ಅಥವಾ ದೈವಜ್ಞಾನ ಅವನಿಗಿತ್ತು ರೀ. ವೇದಶಾಸ್ತ್ರಗಳಲ್ಲಿ ಕೂಡ ಕೆಲವು ಸಾರಿ ಮಿಶ್ರಿತವಾದಂಥ ಹೆಚ್ಚು ಕಡಿಮೆ ಇರುವಂಥದ್ದಿದೆ. ಆದ ಕಾರಣ ದೇವರ ವಾಕ್ಯದಿಂದ ಸ್ಪಷ್ಟವಾಗಿ ಆದಿಕಾಂಡದಿಂದ ಪ್ರಕಟಣೆವರೆಗೆ ನಾವು ಓದಬೇಕು, ಅಧ್ಯಯನ ಮಾಡಬೇಕು. ತಪ್ಪು ಮಾಡಿದಂಥವರು ಅನೇಕರು ಬೈಬಲ್ನಲ್ಲಿದ್ದಾರೆ. ಅವರ ತಪ್ಪಿನಿಂದ ನಾವು ನಮ್ಮ ತಪ್ಪುಗಳನ್ನು ತಿದ್ದುಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ದೇವರು ಬರೆದಿರುವಂಥದ್ದು. ಯೆಹೋವನ ದೂತನನ್ನು ನೋಡಿದವರು ಯಾರೂ ಸಾಯೋದಿಲ್ಲ, ಆದರೆ ಮಾನವನ ಅಂದ್ಕೊಳ್ತಾನೆ ನಾವು ಸಾಯ್ತೇವೆ, ಯಾಕಂದರೆ ದೇವರನ್ನು ನಾವು ನೋಡಿಬಿಟ್ಟಿದ್ದೀವಲ್ಲ ಅಂತ ಹೇಳ್ಬಿಟ್ಟು. ಆಗ ಹೆಂಡತಿ ಕೊಡುವಂಥ ಆನ್ಸರ್ ಭಾಳ ಚೆನ್ನಾಗಿದೆ, ಕೇಳಿಸ್ಕೊಡ್ರಿ. ಮಾನೋಹನ ಹೆಂಡತಿ ಏನು ಹೇಳ್ತಾಳೆ, ಯೆಹೋವನು ನಮ್ಮನ್ನು ಕೊಲ್ಲಬೇಕಂದಿದ್ದರೆ ಆತನು ನಮ್ಮ ಕೈಯಿಂದ ಯಜ್ಞವನ್ನು, ನೈವೇದ್ಯವನ್ನು ಸ್ವೀಕರಿಸುತ್ತಿದ್ದಿಲ್ಲ. ದೇವರು ನಮ್ಮ ಮೇಲೆ ಕೋಪಗೊಂಡಿದ್ದಾರೆ, ನಮ್ಮ ದೇವರು ನಮ್ಮ ವಿಷಯದಲ್ಲಿ ನಮ್ಮನ್ನು ಕೊಲ್ಲಬೇಕಂತ ಬಂದಿದ್ದರೆ ನಾವು ಕೊಟ್ಟಿದ್ದನ್ನು ದೇವರು ಯಾಕೆ ತಗೊಳ್ತಾನೆ? ಸ್ವೀಕರಿಸುತ್ತಿದ್ದಿಲ್ಲ. ಮಗು ಹುಟ್ಟುತ್ತದೆ, ಮಗುವನ್ನು ಹೇಗೆ ಬೆಳೆಸಬೇಕು, ಇವುಗಳನ್ನೆಲ್ಲ ನಮಗೆ ತೋರಿಸುತ್ತಿದ್ದಿಲ್ಲ. ಏನೋ ಒಂದು ಜ್ವಾಲೆ ಹೋಯಿತು, ಜ್ವಾಲೆ ಒಳಗೆ ದೇವದೂತನ ಪರಲೋಕ ಹೋಗಿ, ಇದೆಲ್ಲ ತೋರಿಸ್ತಿದ್ದಿಲ್ಲ. ಒಂದು, ಸ್ವೀಕಾರ ಮಾಡ್ತಿರಲಿಲ್ಲ ನಾವು ಕೊಟ್ಟಿದ್ದನ್ನು. ಎರಡನೇದು, ಈ ರೀತಿಯಾಗಿ ಆಶ್ಚರ್ಯಕರವಾದದನ್ನು ತೋರಿಸ್ತಿದ್ದಿದ್ದಿಲ್ಲ. ಮತ್ತು ಮಗ ಹುಟ್ಟುವುದರ ಬಗ್ಗೆ ಹೇಳುತ್ತಿದ್ದಿಲ್ಲ ಅಂತ 3 ಮಾತನ್ನು ಹೇಳ್ತಾಳೆ. ಆ ಸ್ತ್ರೀಯು ಮಗನನ್ನು ಆನಂತರ ಹಡಿತಾಳೆ. ಅವನಿಗೆ ಸಂಸೋನನು ಅಂತ ಹೆಸರು ಇಡ್ತಾರೆ. ಸಂಸೋನ ಅಂತ ಹೇಳಿದ್ರೆ ಸೂರ್ಯ ಬೆಳಕು, ಸನ್ಲೈಟ್. ಆದ ಕಾರಣ ದೇವರ ಆಶೀರ್ವಾದವು ಸಂಸೋನನ ಮೇಲಿತ್ತು ಮತ್ತು ಯೆಹೋವನ ಆತ್ಮವು ಆ ಸಂಸೋನನನ್ನು ಪ್ರೇರೇಪಿಸುತ್ತಿತ್ತು. 13ನೇ ಅಧ್ಯಾಯ ನ್ಯಾಯಸ್ಥಾಪಕರ ಗ್ರಂಥವನ್ನು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Chapter 13. And the children of Israel did evil again in the sight of the Lord, and the Lord delivered them into the hand of the Philistines 40 years. And there was a certain man of Zorah, of the family of the Danites, whose name was Manoah, and his wife was barren, and bare not. And the angel of the Lord appeared unto the woman, and said unto her, Behold now, thou art barren, and bearest not, but thou shalt conceive, and bear a son. Now therefore beware, I pray thee, and drink not wine nor strong drink, and eat not any unclean thing, for lo, thou shalt conceive, and bear a son. And no razor shall come on his head, for the child shall be a Nazarite unto God from the womb, and he shall begin to deliver Israel out of the hand of the Philistines. Then the woman came and told her husband, saying, A man of God came unto me, and his countenance was like the countenance of an angel of God, very terrible. But I asked him not whence he was, neither told he me his name. But he said unto me, Behold, thou shalt conceive, and bear a son. And now drink no wine nor strong drink, neither eat any unclean thing, for the child shall be a Nazarite to God from the womb to the day of his death. Then Manoah entreated the Lord, and said, O my Lord, let the man of God which thou didst send come again unto us, and teach us what we shall do unto the child that shall be born. And God hearkened to the voice of Manoah, and the angel of God came again unto the woman, as she sat in the field, but Manoah her husband was not with her. And the woman made haste, and ran, and shewed her husband, and said unto him, Behold, the man hath appeared unto me, that came unto me the other day. And Manoah arose, and went after his wife, and came to the man, and said unto him, Art thou the man that spakest unto the woman? And he said, I am. And Manoah said, Now let thy words come to pass. How shall we order the child, and how shall we do unto him? And the angel of the Lord said unto Manoah, Of all that I said unto the woman, let her beware. She may not eat of any thing that cometh of the vine, neither let her drink wine or strong drink, nor eat any unclean thing. All that I commanded her, let her observe. And Manoah said unto the angel of the Lord, I pray thee, let us detain thee until we shall have made ready a kid for thee. And the angel of the Lord said unto Manoah, Though thou detain me, I will not eat of thy bread. And if thou wilt offer a burnt offering, thou must offer it unto the Lord. For Manoah knew not that he was an angel of the Lord. And Manoah said unto the angel of the Lord, What is thy name, that when thy sayings come to pass we may do thee honor? And the angel of the Lord said unto him, Why askest thou thus after my name, seeing it is secret? So Manoah took a kid with a meat offering, and offered it upon a rock unto the Lord. And the angel did wondrously, and Manoah and his wife looked on. For it came to pass, when the flame went up toward heaven from off the altar, that the angel of the Lord ascended in the flame of the altar. And Manoah and his wife looked on it, and fell on their faces to the ground. But the angel of the Lord did no more appear to Manoah and to his wife. Then Manoah knew that he was an angel of the Lord. And Manoah said unto his wife, We shall surely die, because we have seen God. But his wife said unto him, If the Lord were pleased to kill us, he would not have received a burnt offering and a meat offering at our hands, neither would he have shewed us all these things, nor would, as at this time, have told us such things as these. And the woman bare a son, and called his name Samson. And the child grew, and the Lord blessed him. And the Spirit of the Lord began to move him at times in the camp of Dan, between Zorah and Eshtaol.